ಕೃಷ್ಣಾಪುರ ಎಂಬ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಶ್ಯಾಮ್ ಸುಂದರ್ ಎನ್ನುವ ಒಬ್ಬ ಯುವಕ ವಾಸಿಸುತ್ತಿದ್ದ. ಅವನ ಹಣೆಯ ಬರಹ ಚೆನ್ನಾಗಿರುವುದಿಲ್ಲ. ಅವನು ಎಷ್ಟು ದುಡಿದರೂ ಗಳಿಸುವುದಕ್ಕೆ ಆಗುತ್ತಿರುವುದಿಲ್ಲ. ಅದರಿಂದ ಅವನು ಬೇಸರಗೊಂಡು ಊರಿನ ಹೊರಗೆ ಬರುತ್ತಾನೆ. ಅಲ್ಲಿ ಒಂದು ವಿಶಾಲವಾದ ಮರವಿರುತ್ತದೆ. ಆ ಮರದ ಕೆಳಗಡೆ ಜ್ಞಾನ ಮಾಡುತ್ತಾ ಒಬ್ಬ ಋಷಿಗಳು ಕುಳಿತಿರುತ್ತಾರೆ. ಅವರನ್ನು ನೋಡಿದ ಶ್ಯಾಮ್ ಸುಂದರ ಅವನ ಮನದೊಳಗೆ, ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಋಷಿಗಳ ಶಿಷ್ಯನಾಗಿ ಇದ್ದು ಬಿಡುತ್ತೇನೆ, ಏಕೆಂದರೆ ಅವರ ಒಡನೆ ಇದ್ದರೆ ಯಾವ ದುಃಖವೂ ಇರೋದಿಲ್ಲ. ಶ್ಯಾಮ್ ಸುಂದರ್ ಹೀಗೆ ಮನದಲ್ಲಿ ಮಾತನಾಡುತ್ತಾ ಋಷಿಗಳ ಹತ್ತಿರ ಹೋಗುತ್ತಾನೆ. ಏನು ಯುವಕ, ನೀನು ನನ್ನ ಬಳಿ ಏಕೆ ಬಂದಿದ್ದೀಯಾ? ನನ್ನಿಂದ ನಿನಗೆ ಏನೂ ಆಗಬೇಕು? ಋಷಿಗಳೇ, ನಾನು ನಿಮ್ಮ ಒಡನೆ ಇರಲು ಬಂದಿದ್ದೇನೆ. ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡಿಕೊಳ್ಳಿ. ನಾನು ನಿಮ್ಮ ಒಡನೆ ಕಾಲ ಕಳೆಯುತ್ತೇನೆ. ನೀನು ಏನು ಹೇಳುತ್ತಿದ್ದೀಯಾ? ನಿನ್ನ ಹಣೆಬರ ಇಷ್ಟು ಚೆನ್ನಾಗಿದೆ, ನೀನು ನೋಡಿದರೆ ಸಾಧುವಾಗಲು ಬಯಸುತ್ತಿದ್ದೀಯಾ? ಅಲ್ಲ, ನಿನ್ನ ಹಣೆಬರಹದಲ್ಲಿ ರಾಜಯೋಗ ಬರೆದಿದೆ. ನೀವು ನಿಜ ಹೇಳುತ್ತಿದ್ದೀರಾ ಋಷಿಗಳೇ? ನನ್ನ ಹಣೆಬರಹದಲ್ಲಿ ರಾಜಯೋಗ ಇದೆಯೇ? ಹೌದು ಯುವಕ, ನಿನ್ನ ಹಣೆಬರಹದಲ್ಲಿ ರಾಜಯೋಗ ಇದೆ. ನಾನು ನಿಜ ಹೇಳುತ್ತಿದ್ದೇನೆ. ನನ್ನ ಯೋಗ್ಯತೆ ಅಂತೂ ಸರಿಯೇ ಇಲ್ಲ. ನಾನು ಎಷ್ಟೇ ದುಡಿದರೂ ಹಣ ಗಳಿಸಲು ಸಾಧ್ಯವಾಗುತ್ತಿಲ್ಲ. ಹಣೆಬರಹ ಒಂದೇ ರೀತಿ ಇರುವುದಿಲ್ಲ ಯುವಕ. ಕಷ್ಟಪಟ್ಟರೆ ನೀನು ಅದನ್ನು ಬದಲಾಯಿಸಬಹುದು. ಈಗ ನಾನು ಏನು ಮಾಡಲಿ ಋಷಿಗಳೇ? ನನ್ನ ಹಣೆಯ ಬರಹ ಬದಲಾಗಬೇಕೆಂದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ನೀನು ಜಮೀನ್ದಾರರ ಮನೆಗೆ ಹೋಗಿ ಅವರ ಮಗಳನ್ನು ಮದುವೆಯಾಗಲು ನೀನು ಕೇಳು. ಅದಕ್ಕೆ ಅವರು ಏನು ಹೇಳುತ್ತಾರೆ ಎಂಬುದನ್ನು ನನಗೆ ತಿಳಿಸು. ಈಗ ನೀನು ಜಮೀನ್ದಾರರ ಮನೆಗೆ ಹೊರಡು. ಇದನ್ನು ಕೇಳಿದ ಶ್ಯಾಮ್ ಸುಂದರ್ ಜಮೀನ್ದಾರರ ಮನೆಯ ಕಡೆ ಹೊರಡುತ್ತಾನೆ. ಜಮೀನ್ದಾರ್ ಸಾಹೇಬ್, ನಿಮಗೆ ಒಂದು ಒಳ್ಳೆಯ ಸುದ್ದಿ. ನಾನು ನಿಮ್ಮ ಅಳಿಯನಾಗಲು ಬಂದಿದ್ದೇನೆ. ಅರೆ, ನೀವು ಶ್ಯಾಮ್ ಸುಂದರ್ ಹೌದು ತಾನೆ? ನಿನ್ನ ಹಣೆಬರಹವೇ ಚೆನ್ನಾಗಿಲ್ಲ. ಮತ್ತು ನೀನು ಏನು ಮಾತಾಡ್ತಿದ್ಯಾ? ನನ್ನ ಮನೆಯ ಅಳಿಯನಾಗಲು ನಿನಗೆ ಏನು ಯೋಗ್ಯತೆ ಇದೆ? ನೀವು ನಿಮ್ಮ ಮಗಳಿಗೆ ಬೇರೆ ಹುಡುಗನನ್ನು ಹುಡುಕಬೇಡಿ. ನಾನು ಅವಳನ್ನು ಮದುವೆಯಾಗುತ್ತೇನೆ. ಅಷ್ಟು ಜನ ಒಳ್ಳೆಯ ಯುವಕರಿದ್ದಾರೆ. ಅವರನ್ನು ಬಿಟ್ಟು ಜಮೀನ್ದಾರರ ಮಗಳನ್ನು ನಿನಗೆ ಕೊಡಬೇಕಾ? ಅವನ ಧೈರ್ಯವನ್ನು ನೋಡು. ನನ್ನ ಮುಂದೆ ಬಂದು ನನ್ನ ಮಗಳನ್ನು ಕೊಡು ಎಂದು ಕೇಳುತ್ತಿದ್ದಾನೆ. ಅವನಿಗೆ ಆ ಯೋಗ್ಯತೆ ಇಲ್ಲ. ಹೌದು, ನಾನು ನನ್ನ ಮಗಳನ್ನು ನಿನಗೆ ಕೊಡಬೇಕೆಂದರೆ ನೀನು ಎಷ್ಟು ಸಂಪಾದನೆ ಮಾಡುತ್ತೀಯಾ ನನಗೆ ಹೇಳು. ಅರೆ, ನಾನು ಇದೇ ಊರಿನಲ್ಲಿಯೇ ಕೆಲಸ ಮಾಡುತ್ತೇನೆ. ಎಲ್ಲರೂ ಒಂದು ದಿನಕ್ಕೆ ಎಷ್ಟು ದುಡಿಯುತ್ತಾರೋ ನಾನು ಅಷ್ಟೇ ದುಡಿಯುತ್ತೇನೆ. ನಿಮ್ಮ ಮುಂದೆ ಮುಚ್ಚಿಡುವುದು ಏನಿದೆ ಜಮೀನ್ದಾರ ಸಾಹೇಬರೇ? ಜಮೀನ್ದಾರರೇ, ಇವನು ನಿಮ್ಮ ಆಸ್ತಿಯನ್ನು ವಶ ಮಾಡಿಕೊಡಲು ಬಂದಿದ್ದಾನೆ. ನೀವು ಅವನ ಮಾತುಗಳನ್ನು ಕೇಳಬೇಡಿ. ಅವನು ಹೇಗೆ ವಶಪಡಿಕೊಡುತ್ತಾನೆ? ನಾನು ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡುವುದಿಲ್ಲ. ನೀವು ಹೀಗೆ ಏಕೆ ಅನ್ನುತ್ತಿದ್ದೀರಾ ಜಮೀನ್ದಾರ ಸಾಹೇಬರೇ? ನಾನು ತುಂಬಾ ಒಳ್ಳೆಯ ಹುಡುಗ. ಜಮೀನ್ದಾರರೇ, ನೀವು ಅವನಿಗೆ 6 ತಿಂಗಳು ಸಮಯವನ್ನು ಕೊಡಿ. 6 ತಿಂಗಳಲ್ಲಿ ಅವನು 100 ನಾಣ್ಯಗಳನ್ನು ಸಂಪಾದಿಸಿಕೊಂಡು ನಿಮ್ಮ ಬಳಿ ಬರಬೇಕು. ನನಗೆ ಭರವಸೆಯಿದೆ, ಅವನು 100 ನಾಣ್ಯಗಳನ್ನು ಸಂಪಾದಿಸುವುದಿಲ್ಲ ಮತ್ತು ನಿಮ್ಮ ಬಳಿ ಬರುವುದಿಲ್ಲವೆಂದು. ಹೌದು ಹೌದು, ಸರಿಯಿದೆ. ಇವನು 100 ನಾಣ್ಯಗಳನ್ನು ಸಂಪಾದಿಸಿಕೊಂಡು ಬಂದರೆ ನಾನು ನನ್ನ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಇದೆಲ್ಲ ಆದ ಮೇಲೆ ಶ್ಯಾಮ್ ಸುಂದರ್ ಅಲ್ಲಿಂದ ಹೊರಟು ಬಿಡುತ್ತಾನೆ. ದಾರಿಯಲ್ಲಿ ಹೋಗುತ್ತಾ ಅಲ್ಲಿ ನಡೆದಿರುವ ಘಟನೆಯನ್ನು ಋಷಿಗಳಿಗೆ ಹೇಳಲು ಅವರ ಇದ್ದ ಮರದ ಕಡೆ ಬರುತ್ತಾನೆ. ಅಲ್ಲಿ ಬಂದು ನೋಡಿದಾಗ, ಅರೆ ಅರೆ, ಋಷಿಗಳು ಮರದ ಕೆಳಗೆ ಇಲ್ಲ. ಈಗ ನಾನು ಅವರನ್ನು ಎಲ್ಲಿ ಅಂತ ಹುಡುಕಲಿ? ಶ್ಯಾಮ್ ಸುಂದರನನ್ನು ಮರದ ಕಡೆ ನೋಡಿ ಅಲ್ಲಿಗೆ ಒಬ್ಬ ಮುದುಕ ಬರುತ್ತಾನೆ. ಮಗನೇ, ನೀನು ಹುಡುಕುತ್ತಿರುವ ಋಷಿಗಳು ಬೇರೆ ಊರಿನತ್ತ ಹೋಗಿದ್ದಾರೆ. ಈ ಊರಿನಲ್ಲಿ ಅವರಿಗೆ ಒಂದು ಹೊತ್ತು ಊಟವೂ ಸಹ ಯಾರೂ ಕೊಡಲಿಲ್ಲ. ಅದಕ್ಕಾಗಿ ಬೇಸರದಿಂದ ಅವರು ಇಲ್ಲಿಂದ ಹೊರಟು ಹೋಗಿದ್ದಾರೆ. ಓ ಹೌದು, ನನಗೂ ಈಗ ತಿಳಿಯಿತು. ಈ ಊರಿನಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ನನಗೂ ಋಷಿಗಳು ಅದನ್ನೇ ಹೇಳಿರಬಹುದು. ನಾನು ದುಡಿಯಲು ಬೇರೆ ಊರಿಗೆ ಹೋಗಲೇಬೇಕು. ಹೀಗೆ ಅಂದುಕೊಂಡು ಶ್ಯಾಮ್ ಸುಂದರ್ ಊರನ್ನು ಬಿಟ್ಟು ಬೇರೆ ಊರಿನ ಕಡೆಗೆ ಹೊರಟು ಬಿಡುತ್ತಾನೆ. ಈ ಊರಿನ ಹೆಸರು ನಾನು ಕೇಳಿರುವ ಹಾಗೆ ನಂದಗಡ. ಈ ಊರಿನಲ್ಲಿ ಕೆಲಸಕ್ಕೆ ಯಾವುದೇ ಕಮ್ಮಿ ಇಲ್ಲ ಎಂದು ಕಾಣುತ್ತದೆ. ನಾನು ಇಲ್ಲಿ ಯಾವ ಕೆಲಸವಾದರೂ ಮಾಡಬಹುದು. ಅದೆಲ್ಲ ಸರಿ, ನನಗೆ ಉಳಿದುಕೊಳ್ಳಲು ಜಾಗ ಹುಡುಕಬೇಕಾಗಿದೆ. ಮುಂದೆ ಹೋಗಿ ನೋಡುತ್ತೇನೆ, ಯಾವುದಾದರೂ ಮನೆ ಸಿಗಬಹುದು. ಶ್ಯಾಮ್ ಸುಂದರ ಮನೆಯನ್ನು ಹುಡುಕುತ್ತಾ ಮುಂದೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಒಂದು ಸುಂದರವಾದ ಮನೆ ಕಾಣುತ್ತದೆ. ಅವನು ಆ ಮನೆಯನ್ನು ನೋಡಲು ನಿಂತಾಗ ಆ ಮನೆಯ ಮಾಲೀಕ ಅವನಿಗೆ, ಏನು, ನೀನಿಲ್ಲಿ ಏನ್ ನೋಡುತ್ತಿದ್ದೀಯಾ? ನಿನಗೇನಾದರೂ ಬೇಕಾ? ನಾನು ಈ ಮನೆಯನ್ನು ನೋಡುತ್ತಿದ್ದೇನೆ. ನನಗೆ ಈ ಮನೆ ಬಾಡಿಗೆಗೆ ಸಿಗಬಹುದು? ಹೌದು, ಬಾಡಿಗೆ ಸಿಗುತ್ತದೆ. ಆದ್ರೆ ನೀನು ಸರಿಯಾಗಿ ಬಾಡಿಗೆ ಕೊಡುತ್ತೀಯಾ ಎಂದರೆ ನಾನು ನಿನಗೆ ಈ ಮನೆಯನ್ನು ಕೊಡುತ್ತೇನೆ. ಇಲ್ಲವೆಂದರೆ ನೀನು ಇಲ್ಲಿಂದ ಹೊರಟು ಬಿಡು.
ನಾನು ಸರಿಯಾಗಿ ಬಾಡಿಗೆಯನ್ನು ಕೊಡುತ್ತೇನೆ. ನನಗೆ ನೀವು ಮನೆಯನ್ನು ಕೊಡಿ. ಹಾಗಾದ್ರೆ ಸರಿ, ನೀನು ಈ ಮನೆಯಲ್ಲಿಯೇ ಇರು. ಮರುದಿನದಿಂದಲೇ ಶ್ಯಾಮ್ ಸುಂದರ್ ಏನೇನು ಕೆಲಸ ಮಾಡಬೇಕು ಎಂದು ಯೋಚನೆ ಮಾಡಿದ್ದನೋ ಅವುಗಳನ್ನು ಮಾಡಲು ತೊಡಗುತ್ತಾನೆ. ಅವನು ಶ್ರಮಪಟ್ಟು ದುಡಿಯಲು ಪ್ರಾರಂಭಿಸುತ್ತಾನೆ. ಅವನಿಗೆ ಯಾವ ಕೆಲಸ ಸಿಗುತ್ತದೆ ಅದನ್ನು ಮಾಡಿಕೊಂಡು ಹೋಗುತ್ತಾನೆ. ಕೆಲಸ ಮುಗಿದ ನಂತರ ರಾತ್ರಿ ಮನೆಗೆ ಹೋಗಿ ಅವನು ದುಡಿದಿರುವ ಹಣವನ್ನು ಒಂದು ಕಡೆ ಜಮಾ ಮಾಡಿ ಇಡುತ್ತಾನೆ. ಹಾಗೆ ಮಲಗುವ ಮುನ್ನ, ನಾನು ಹೀಗೆ ಕಷ್ಟಪಟ್ಟು ದುಡಿಯುತ್ತಿದ್ದರೆ ನಾನು 6 ತಿಂಗಳಲ್ಲಿ 100 ನಾಣ್ಯಗಳನ್ನು ಗಳಿಸುತ್ತೇನೆ. ಶ್ಯಾಮ್ ಸುಂದರ್ ಹೀಗೆ ಮಾತನಾಡುತ್ತಾ ಮಲಗಿಬಿಡುತ್ತಾನೆ. ಕಾಲ ಕಳೆಯುತ್ತಾ ಹೋಗುತ್ತದೆ. 3 ತಿಂಗಳ ನಂತರ ಶ್ಯಾಮ್ ಸುಂದರ್, ನಾನು ಶ್ರಮಪಟ್ಟು ದುಡಿಯುತ್ತಾ 3 ತಿಂಗಳಾಗಿದೆ. ಈಗ ನೋಡೋಣ ನಾನು ಎಷ್ಟು ಹಣವನ್ನು ಗಳಿಸಿದ್ದೇನೆ ಎಂದು. ಅವನು ನಾಣ್ಯಗಳನ್ನು ಎಣಿಸಿದಾಗ ಅವು 100 ನಾಣ್ಯಗಳಾಗಿರುತ್ತವೆ. ನಾನು 3 ತಿಂಗಳಿನಲ್ಲಿ 100 ನಾಣ್ಯಗಳನ್ನು ಗಳಿಸಿದ್ದೇನೆ. ಜಮೀನ್ದಾರರ ಒಡನೆ ಮಾತುಕತೆಯಾಗಿದ್ದು 6 ತಿಂಗಳಲ್ಲಿ 100 ನಾಣ್ಯಗಳನ್ನು ಸಂಪಾದಿಸಲು. ಈಗ ನಾನು 3 ತಿಂಗಳಿನಲ್ಲಿ ಸಂಪಾದಿಸಿದ್ದೇನೆ. ಈಗ ನಾನು ಊರಿಗೆ ಹೊರಡುವ ಸಮಯ ಬಂದಿದೆ. ಶ್ಯಾಮ್ ಸುಂದರ್ ನಾಣ್ಯಗಳನ್ನು ಎಣಿಸುವುದನ್ನು ಮನೆಯ ಮಾಲೀಕ ಕದ್ದು ನೋಡುತ್ತಿರುತ್ತಾನೆ. ಓ, ಇವನು ಅಷ್ಟು ಕಷ್ಟಪಟ್ಟು ದುಡಿಯುತ್ತಿರುವುದು ನಾಣ್ಯಗಳನ್ನು ಕೂಡಿಯಿಡಲು. ಈಗ ನಾನು ಅವನ ಹತ್ತಿರ ನಾಣ್ಯಗಳನ್ನು ಕಸಿದುಕೊಂಡರೆ ನನ್ನ ಅಕ್ಕಪಕ್ಕದವರಿಗೆ ಗೊತ್ತಾಗಿಬಿಡುತ್ತದೆ. ಇದಕ್ಕಾಗಿ ನಾನು ಏನಾದರೂ ಒಂದು ಉಪಾಯವನ್ನು ಹುಡುಕಬೇಕು. ಮುಂಜಾನೆಯಾಗುತ್ತಿದ್ದಂತೆಯೇ ಶ್ಯಾಮ್ ಸುಂದರವನು ಊರಿಗೆ ಹೊರಟು ಬಿಡುತ್ತಾನೆ. ಇಲ್ಲಿ ಕೇಳಿ ಜಮೀನ್ದಾರ ಸಾಹೇಬರೇ, ನನಗೆ 100 ನಾಣ್ಯಗಳನ್ನು ಗಳಿಸಲು 6 ತಿಂಗಳಾಗಲಿಲ್ಲ. ನಾನು 3 ತಿಂಗಳಿನಲ್ಲಿ 100 ನಾಣ್ಯಗಳನ್ನು ಗಳಿಸಿಕೊಂಡು ಬಂದಿದ್ದೇನೆ. ಇದನ್ನು ತೆಗೆದುಕೊಂಡು ನೀವು ನೋಡಿ. ಅರೆ, ಇದು ಹೇಗೆ ಸಾಧ್ಯ? ಇಷ್ಟು ಕಡಿಮೆ ಸಮಯದಲ್ಲಿ ನೀನು ಇಷ್ಟು ಹಣವನ್ನು ಹೇಗೆ ಗಳಿಸಿದ್ದೀಯಾ? ಅರೆ, ಇವನು ಏನು ಹೇಳಿದ್ದನ್ನು ಮಾಡಿ ತೋರಿಸಿಬಿಟ್ಟ. ಈಗ ಇವನನ್ನು ನಾವು ನಂಬಬಹುದು. ಅಷ್ಟರಲ್ಲಿ ಶ್ಯಾಮ್ ಸುಂದರ್ ಇದ್ದ ಮನೆಯ ಮಾಲೀಕ ಒಂದು ಉಪಾಯ ಮಾಡಿಕೊಂಡು ಅಲ್ಲಿಗೆ ಬರುತ್ತಾನೆ. ನನ್ನ ಮಾತು ನೀವು ಕೇಳಿ ಇಲ್ಲಿ. ಇವನು ಹಣ ಹೇಗೆ ಗಳಿಸಿದ್ದ ಎನ್ನುವುದನ್ನು ನನ್ನ ಹತ್ತಿರ ನೀವು ಕೇಳಲೇಬೇಕು. ಈಗ ನೀನು ಯಾರು? ನೀನು ಇಲ್ಲಿ ಏಕೆ ಬಂದಿದ್ದೀಯಾ? ನನ್ನ ಮಾತು ಕೇಳಿ ಜಮೀನ್ದಾರ್ ಸಾಹೇಬರೇ, ನಾನು ಇವನಿಗೆ ನನ್ನ ಮನೆಯಲ್ಲಿ ಇರಲು ಜಾಗ ಕೊಟ್ಟಿದ್ದೆ. ಅದೇ ನನ್ನ ದೊಡ್ಡ ತಪ್ಪಾಗಿದೆ. ಅರೆ, ನೀನು ಏನು ಹೇಳಲು ಬಂದಿದ್ದೀಯಾ? ಅದನ್ನು ಸರಿಯಾಗಿ ಬಿಡಿಸಿ ಹೇಳು. ಅರೆ, ನಾನು ನಿಮಗೆ ಏನು ಹೇಳಲಿ? ಈ ಹುಡುಗ ನನ್ನ ಮನೆಯಿಂದ ಕಳ್ಳತನವನ್ನು ಮಾಡಿಕೊಂಡು ಬಂದಿದ್ದಾನೆ. ಇವನು ನಾನು ಮತ್ತು ನನ್ನ ಪತ್ನಿ ಹಣವನ್ನು ಎಲ್ಲಿ ಇಡುತ್ತೇವೆ ಎಂಬುದನ್ನು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ಹಣವನ್ನು ಕಳ್ಳತನವನ್ನು ಮಾಡಿಕೊಂಡು ಬಂದಿದ್ದಾನೆ. ಅರೆ, ಇವರು ಏನು ಹೇಳುತ್ತಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ನಾನು ಹಣವನ್ನು ಕಳ್ಳತನ ಮಾಡಿಲ್ಲ. ಈ ಹಣ ನನ್ನ ಕಠಿಣ ಪರಿಶ್ರಮದಿಂದ ನಾನು ಗಳಿಸಿದ್ದೇನೆ. ಇವರು ಏನು ಹೇಳುತ್ತಿದ್ದಾರೆ? ನನಗಂತೂ ಏನೂ ತಿಳಿಯುತ್ತಿಲ್ಲ. ನೀವು ಏನು ಹೇಳುತ್ತಿದ್ದೀರಾ ಎಂದು. ಇವರಿಬ್ಬರಿಗೂ 1 ದಿನದ ಅವಕಾಶ ಕೊಡಿ ಜಮೀನ್ದಾರ್ ಸಾಹೇಬರೇ. ನಾಳೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ಸರಿ, ನೀನು ಹೇಳಿದ ಹಾಗೆ ಮಾಡೋಣ. ನಾಳೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋಣ. ಮರುದಿನ ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಜಮೀನ್ದಾರ ಯೋಚನೆ ಮಾಡಲು ತೊಡಗುತ್ತಾನೆ. ನೀನೇನು ಹೇಳಿಬಿಟ್ಟೆ? ವಿಚಾರ ಮಾಡಿ ನಾಳೆ ನಿರ್ಧಾರ ತೆಗೆದುಕೊಳ್ಳೋಣ ಎಂದು. ಹೇಗೆ ನಿರ್ಧಾರ ಮಾಡುವುದು? ಜಮೀನ್ದಾರ್ ಸಾಹೇಬರೇ, ನೀವು ಇಲ್ಲಿ ನೋಡಿ. ನಿನ್ನೆ ಶ್ಯಾಮ್ ಸುಂದರ್ ತಂದುಕೊಟ್ಟಿರುವ ಗಂಟಿನ ಹಾಗೆ ನಾನು 6 ಗಂಟುಗಳನ್ನು ಇಲ್ಲಿಟ್ಟಿದ್ದೇನೆ. ಅವರಿಬ್ಬರೂ ಇದರಲ್ಲಿ ಅವರದು ಯಾವುದು ಎಂದು ಆರಿಸಿಕೊಳ್ಳಬೇಕು. ಇದರಲ್ಲಿ 100 ನಾಣ್ಯಗಳಿಗಿಂತ ಕಮ್ಮಿ ಇರುವ ಗಂಟುಗಳಿವೆ. ಹಾಗೆ 100 ನಾಣ್ಯಗಳಿಗಿಂತ ಹೆಚ್ಚು ಇರುವ ಗಂಟುಗಳಿವೆ. ಒಂದು ಮಾತ್ರ ನಿನ್ನೆ ಶ್ಯಾಮ್ ಸುಂದರ್ ತಂದುಕೊಟ್ಟಿರುವ ಗಂಟು ಇದೆ. ಅವರು ಅದನ್ನು ಸರಿಯಾಗಿ ಗುರುತಿಸಬೇಕು. ಹೌದು ಹೌದು, ನೀನು ಹೇಳುತ್ತಿರುವುದು ಸರಿಯಿದೆ. ನಾವು ಅವರಿಗೆ ಇದೊಂದು ಷರತ್ತನ್ನು ಕೊಡೋಣ. ಶ್ರಮಪಟ್ಟು ದುಡಿದವರಿಗೆ ಅದನ್ನು ಸರಿಯಾಗಿ ಕಂಡುಹಿಡಿಯಲು ಆಗುತ್ತದೆ. ಅಷ್ಟರಲ್ಲಿ ಅವರಿಬ್ಬರೂ ಅಲ್ಲಿಗೆ ಬರುತ್ತಾರೆ. ನೀವು ಬಂದಿರಬರ್ರಿ. ನೀವಿಬ್ಬರು ಇಲ್ಲಿಟ್ಟಿರುವ ಗಂಟುಗಳನ್ನು ನೋಡಿ. ಇದರಲ್ಲಿ ನಿಮ್ಮ ಗಂಟು ಯಾವುದು ಎಂದು ನೀವು ಆಯ್ಕೆ ಮಾಡಿಕೊಳ್ಳಿ. ಇವುಗಳನ್ನು ನೋಡುತ್ತಿದ್ದರೆ ಇವು ಎಲ್ಲವೂ ಒಂದೇ ತರಹ ಕಾಣುತ್ತಿದೆ. ಇಲ್ಲ ಇಲ್ಲ, ಇದನ್ನು ನಾನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಇದಂತೂ ಸ್ವಲ್ಪ ಕಷ್ಟ ಇದೆ. ನೋಡೋಣ ಶ್ಯಾಮ್ ಸುಂದರ್ ಇದನ್ನು ಕಂಡುಹಿಡಿಯುತ್ತಾನೇ ಇಲ್ಲ ಎಂದು. ಶ್ಯಾಮ್ ಸುಂದರ್, ನೀನು ಇಲ್ಲಿ ನೋಡು. ಇದರಲ್ಲಿ ಯಾವುದು ನಿನ್ನದು ಎಂದು ಆಯ್ಕೆ ಮಾಡಿಕೋ. ಇದನ್ನು ನೋಡಿದರೆ ಹೇಳಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಎಲ್ಲವೂ ಒಂದೇ ಥರ ಇದೆ. ಆದರೆ ನಾನು ಇದನ್ನು ಎತ್ತಿ ನೋಡಿದರೆ ಕಂಡುಹಿಡಿಯಬಲ್ಲೆ. ಶ್ಯಾಮ್ ಸುಂದರ್ ಎಲ್ಲಾ ಗಂಟುಗಳನ್ನು ಎತ್ತಿ ನೋಡಿ ಒಂದು ಗಂಟನ್ನು ಆಯ್ಕೆ ಮಾಡಿಕೊಂಡುತ್ತಾನೆ. ಇದರಲ್ಲಿ 100 ನಾಣ್ಯಗಳಿವೆ. ನೀವು ಬೇಕಾದರೆ ಎಣಿಕೆ ಮಾಡಬಹುದು. ಅಯ್ಯೋ ದೇವ್ರೆ, ಇವನು ಇಷ್ಟು ಖಂಡಿತವಾಗಿ ಹೇಗೆ ಹೇಳಬಹುದು? ಜಮೀನ್ದಾರನು ಸೇವಕ ಅವುಗಳನ್ನು ಎಣಿಸುತ್ತಾನೆ. 100 ನಾಣ್ಯಗಳು ಸರಿಯಿರುತ್ತವೆ. ಅಯ್ಯೋ ಹೌದು, ಇವನು ಸರಿಯಾಗಿ ಆರಿಸಿದ್ದಾನೆ. ಇದರಲ್ಲಿ 100 ನಾಣ್ಯಗಳು ಸರಿಯಾಗಿವೆ. ಹೌದು, ಹಾಗಾದರೆ ಇವನು ಹೇಳಿರುವ ಹಾಗೆ 100 ನಾಣ್ಯಗಳು ಸರಿಯಾಗಿವೆ. ಶ್ಯಾಮ್ ಸುಂದರ್,
ನೀನಿದನ್ನು ಹೇಗೆ ಕಂಡುಹಿಡಿದೆ ಹೇಳಬಹುದಾ? ಅಯ್ಯೋ, ಅದರಲ್ಲಿ ಏನಿದೆ ಜಮೀನ್ದಾರರೇ? ಕಷ್ಟಪಟ್ಟು ದುಡಿದು ಹಣವನ್ನು ಎಣಿಸಿದವನಿಗೆ ಅದನ್ನು ಕಂಡುಹಿಡಿಯುವ ಬಹಳ ಸುಲಭದ ಕೆಲಸ. ಹಾಗಾದರೆ ಇವನು ಸುಳ್ಳು ಹೇಳಿದನು. ಇವನು ಸುಳ್ಳು ಹೇಳಿದ್ದಕ್ಕಾಗಿ ಇವನಿಗೆ 100 ನಾಣ್ಯಗಳನ್ನು ದಂಡ ವಿಧಿಸಲಾಗುತ್ತದೆ. ಅರೇ, ನನ್ನಿಂದ ದೊಡ್ಡ ತಪ್ಪಾಗಿದೆ ಜಮೀನ್ದಾರ್ ಸಾಹೇಬ್ರೆ, ನನ್ನನ್ನು ಕ್ಷಮಿಸಿಬಿಡಿ. ಅವನನ್ನು ಬಿಟ್ಟು ಬಿಡಿ ಜಮೀನ್ದಾರ ಸಾಹೇಬರೇ, ಅವನಿಗೆ ಅವನ ತಪ್ಪಿನ ಅರಿವಾಗಿದೆ. ನೀನು ಹೇಳಿದೆ ಎಂದು ಅವನನ್ನು ಬಿಟ್ಟು ಬಿಡುತ್ತೇನೆ. ಈಗ ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ. ನನ್ನ ಮಗಳನ್ನು ನಿನ್ನ ಜೊತೆ ಮದುವೆ ಮಾಡುತ್ತೇನೆ. ನಾನು ಎಷ್ಟು ಹುಡುಕಿದರೂ ಇಂತಹ ಹುಡುಗ ನನಗೆ ಸಿಗುವುದಿಲ್ಲ. ಋಷಿಗಳು ಹೇಳಿರುವ ಮಾತು ಸತ್ಯವಾಯಿತು. ಈಗ ನಾನು ಜಮೀನ್ದಾರರ ಮನೆಯ ಅಳಿಯನಾಗುವೆ. ಋಷಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಎನ್ಎನ್ ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.